ಒಂದು 2 ನಿಮಿಷ ಮೌನಾಚರಣೆ ಮಾಡಿಬಿಟ್ಟು ಅವ್ರಿಗೆ ನಿಮ್ಮೆಲ್ಲರ ರೀತಿಯ ಒಂದು ಆತ್ಮ ಸಂತೃಪ್ತಿ ಆಗಲಿ ಅಂದ್ಬಿಟ್ಟು ಒಂದು ಶ್ರದ್ಧಾಂಜಲಿ ಮಾಡೋಣ. ಶ್ರದ್ಧಾಂಜಲಿ ಆದಮೇಲೆ ನಮ್ಮ ಕರುಣವರು ಅವ್ರ ಬಗ್ಗೆ ಒಂದು 2 ಮಾತುಗಳನ್ನ ಹಾಗೆ ಯಾರ್ಯಾರು ಅವ್ರ ಬಗ್ಗೆ ಏನಾದ್ರು ಒಂದು ವಿಷಯಗಳು ಹಂಚ್ಕೊಳ್ಳೋದಿದ್ರೆ ನೀವು ಕೂಡ ಹಂಚ್ಕೊಳ್ಬೋದು. ನಮ್ಮ ಶ್ರೀನಿವಾಸ್ ಅವರು ಏನು ಶ್ರೀಕೃಷ್ಣದಲ್ಲಿ ಅದು ನಗರ ಪಾರ್ಕಲ್ಲಿ ಬಹಳ ಕೆಲಸ ಮಾಡತಕ್ಕಂಥ ಒಬ್ಬ ಸ್ನೇಹಿತ ಅಂದ್ರೆ ಪಾರ್ಕರ್ ಅವರು ಸುಮಾರು 10 ಕಾಲ ವಾಕ್ ಮಾಡ್ಕೊಂಡು ಅವರು ನಿವೃತ್ತಿ ಆದ್ಮೇಲೂ ಸ್ವಂತ ಒಂದು ಉದ್ಯೋಗ ನೋಡ್ಕೊಂಡು ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ಜೊತೆ ಏನು ನಮ್ಮ ಜೊತೆ ಯೋಗೇಶ್ ಜೊತೆ ಎಲ್ಲ ಇಟ್ಕೊಂಡು ಉತ್ತಮವಾದ ಸಂಬಂಧ ಬೆಳೆಸ್ಕೊಂಡಿದ್ದು. ಇದು ಖರ್ಚಾಗಿ ಸುಮಾರದ್ದು 3 ವರ್ಷದಿಂದ ಇರ್ಬೋದು. ನಮ್ಮ ಏನು ಜಯನಗರ ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಶುರುವಾಯ್ತು ಆಗ ನಮ್ಮ ರಾಮಮೂರ್ತಿ ಜೊತೆ ರಾತ್ರಿ ಅದು ನೋಡಿದೆ. ಬೆಳಗ್ಗೆ 5 ಗಂಟೆ ಆಗ್ಬೋದು, ರಾತ್ರಿ 11 ಆಗ್ಬೋದು. ಸತ್ವಾಗಿ ರಾಮಮೂರ್ತಿ ಜೊತೆ ಬಿಜೆಪಿ ಅಂತೇಳಿ ಜೊತೆಗೆ ರಾಮಮೂರ್ತಿ ಅವರು ಉತ್ತಮವರು ಅವ್ರ ಕಡೆಯಿಂದ ಸುಮಾರು ಅನುಕೂಲಗಳನ್ನ ಪಡ್ಕೊಂಡಿದ್ದೀನಿ. ರಾಮಮೂರ್ತಿನ ಗೆಲ್ಲಿಸ್ಬೇಕು. ಜೊತೆಗೆ ಈ ನಮ್ಮ ಏನು ನಟರಾಜ ಪಾರ್ಕಲ್ಲಿ ಒಂದು ಒಳ್ಳೆ ಏಳಿಗೆ ಮಾಡ್ಬೇಕು ಅಂತ ಹೇಳಿ ಎಸ್.ಕೆ. ನಟ ಸರ್ ಆಗ್ಬೋದು, ಮನೋಜ್ ರೆಡ್ಡಿ ಆಗ್ಬೋದು, ಮತ್ತೆ ನಮ್ಮ ಸೋಮಶೇಖರ್ ಸರ್ ಆಗ್ಬೋದು, ಎಲ್ಲಾ ಒಂದು ಕಾರ್ಪೊರೇಟರ್ ಜೊತೆ ಉತ್ತಮವಾಗಿ ಸಂಬಂಧ ಇಟ್ಕೊಂಡು ಎಲ್ಲರ ಮನಸ್ಸುಗಳನ್ನು ಅವರು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅವತ್ತು ಆತ್ಮೀಯರಾಗಿದ್ರು. ಎಲ್ಲೇ ಹೋದ್ರು ಬೆಳಗ್ಗೆ 6 ಗಂಟೆ ಹೋಗ್ಬೇಕು ಅಂದ್ರೆ ಬರ್ತೀವಿ ಅವರು. ಸಂಜೆ ಆಗ್ಲಿ ಮಧ್ಯಾಹ್ನ ಆಗ್ಲಿ ಏನೇ ಕಾರ್ಯಕ್ರಮ ಇದ್ರು ಮತ್ತೆ ಇದು ಮನೆ ಹೋಗೋರು ಎಲ್ಲ ಕಳ್ಸ್ಬಿಟ್ಟು ನನ್ನ ಮನೆ ಬಿಟ್ಟವ್ರು ಮನೆಗೆ ಹೋಗಿದ್ದಾರೆ. ಇವತ್ತು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಮಾಡ್ಲಿಕ್ಕೆ ಯಾಕೆಂದ್ರೆ ದಿನ ಬರೋರು ದಿನ ಕೈ ಜೋಡಿಸೋರು ಅವರು ಮುಖ್ಯಮಂತ್ರಿಯಿಂದ ಯಾಕೆಂದ್ರೆ ನೆಕ್ಸ್ಟ್ ಬಾಂಗ್ಲ ಬಂದು ಉಗಾದಿ ಬಂದ್ಬಿಡ್ತು. ನಿನ್ನೆ ಮನ ನಮ್ ಕೂಡ ಸ್ನೇಹಿತರಲ್ಲ, ನಿನ್ನೆ ಶ್ರೀರಾಮನವಮಿ ಬಂತು, ಹಬ್ಬದ ಮಗಳು ಬರ್ತಾ ಇತ್ತು. ಸೊ ಎಲ್ಲ ಹೇಳಿದ್ರು ಮುಂದಿನ ವಾರ ಮಾಡೋಣ ಅಂತ. ನಮ್ಮ ರಾಧಾಕೃಷ್ಣ ಬರ್ತಾ ಇದಾರೆ, ರಾಧಾಕೃಷ್ಣ ಬರ್ತಾ ಇದಾರೆ. ಯಾಕೆಂದ್ರೆ ವಾರಗಳು ಮುಂದೆ ಹೋದ್ರೆ ಸ್ನೇಹ ಕೇಳ್ತಾ ಇಲ್ಲ, ಮನ್ಸು ಕೇಳ್ತಾ ಇಲ್ಲ. ಅದಕ್ಕೆ ನೋಡಿ ಸೋಮವಾರ ಆದ್ರೂ ಪಾರ್ಕ್ ಇರ್ತಕ್ಕಂಥ ಎಲ್ಲರೂ ಸೇರಿ ಅವ್ರಿಗೊಂದು ಶ್ರದ್ಧಾಂಜಲಿ ಶೋಕಾಚರಣೆ ಮಾಡ್ತಾ ಇದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಶ್ರೀನಿವಾಸ್ ಅವ್ರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆ ಇರ್ತಾರೆ. ಅವ್ರನ್ನ ಮರೆಯೋದಕ್ಕಾಗಲ್ಲ. ಅವ್ರು ಯಾವಾಗ ನಾವು ಏನ್ ಕೆಲಸ ಮಾಡ್ತೀವಿ ಆ ಖುಷಿನಲ್ಲಿ ಅವ್ರು ಕಾಣ್ತೀವಿ ಕೇಳ್ತಾ ಅವ್ರ ಆತ್ಮಕ್ಕೆ ಸದಾ ಶಾಂತಿ ಸಿಗ್ಲಿ. ಜೊತೆಗೆ ಅವ್ರ ಮನೆಯವ್ರಿಗೂ ಶ್ರೀನಿವಾಸ ಅವ್ರ ಬಿಟ್ಟು ಇಷ್ಟು ಅದಕ್ಕೆ ದುಃಖ ಆಗಿದ್ಯೋ ಆ ದುಃಖನ ದೇವರು ಮನಸ್ಲಿ ಅಂತ ನನ್ನ ಮಾತು ಮುಗಿಸಿ ನನ್ನ ಜೊತೆ ಸದಾ ಶ್ರೀನಿವಾಸ ಇರ್ತಾರೆ ಅಂತ ನನ್ನ ಮಾತಾಡಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್ ಶ್ರೀನಿವಾಸ್ ಅವರೇ. ತುಂಬಾ ಬೇಜಾರಾಗಿದೆ. ಅದರಿಂದ ಇವತ್ತೆಲ್ಲರೂ ಅವ್ರ ಸ್ನೇಹಿತರೆಲ್ಲ ಸೇರಿ ಇವತ್ತು ಮೌನಾಚರಣೆ ಆಚರಿಸಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೋಗ್ತಾ ಇದ್ದೀನಿ. ಮಾತಾಡಲ್ಲ, ಅದು ಹಿಂದಿನ ಸಲ ಮಾಡಿ ಯಾವುದೋ ತಗೊಳ್ತಾ ಇಲ್ಲ ನಮ್ಮ ಫೋನಲ್ಲಿ ಮಾಡಿ ಮಾಡಿದಾಗ ಅವನು ಇಲ್ಲ ತಗೊಳ್ತಾ ಇಲ್ಲ. ಆ ಥರ ನನಗೆ ಭಾಳ